ಹಲೋ ಪೀಪಲ್, ಡೆವಲಪ್ ಎಕ್ಸ್ಪ್ರೆಸ್ ಅಲ್ಲಿ ನಿಮ್ಮ ಪ್ರಯಾಣ ಹೇಗಿದೆ? ನಾವಿದ್ದಾಗ ಆಬ್ವಿಯಸ್ಲಿ ಚೆನ್ನಾಗಿರ್ಲೇಬೇಕು ಅಲ್ವಾ? ಈಗ ನಮ್ಮ ಎಕ್ಸ್ಪ್ರೆಸ್ ನ ಮುಂದಿನ ಸ್ಟಾಪ್ ವರ್ಬ್ಸ್. ಬನ್ನಿ ಇವತ್ತು ವರ್ಬ್ಸ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ವರ್ಬ್ಸ್ ಅಂದ್ರೆ ಕ್ರಿಯಾಪದ, ಅಂದ್ರೆ ಯಾವುದೇ ಒಂದು ಕ್ರಿಯೆಯನ್ನ ಇದು ಹೇಳುತ್ತೆ. These are the words which express action. ಈಗ ನೋಡಿ, she is, I it, they are. ಇವುಗಳಿಗೆ ಏನಾದ್ರೂ ಅರ್ಥ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಸುಮ್ನೆ she is ಅಂದ್ಬಿಟ್ರೆ ಅಥವಾ I it ಅಂದ್ಬಿಟ್ರೆ ನಾನೇನು ಹೇಳ್ತಿದ್ದೀನಿ ಅನ್ನೋ ಕಾಂಟೆಕ್ಸ್ಟ್ ನಿಮಗೆ ಸಿಗಲ್ಲ. ಅದೇ ಈಗ ನೋಡಿ, she is dancing, I like it ಅಂತ ಹೇಳಿದ್ರೆ, ಅದೇ ರೀತಿ they are traveling ಅಂತ ಹೇಳಿದ್ರೆ ನಿಮ್ಗೀಗ ಅರ್ಥ ಆಗುತ್ತೆ ತಾನೇ? ಶಿ ಇಸ್ ಡ್ಯಾನ್ಸಿಂಗ್ ಅನ್ನೋ ಸೆಂಟೆನ್ಸ್ ಅಲ್ಲಿ ಡ್ಯಾನ್ಸಿಂಗ್ ಅನ್ನೋದು ಒಂದು ಆಕ್ಷನ್ ಅನ್ನ ಅಂದ್ರೆ ಕ್ರಿಯೆಯನ್ನ ಸೂಚಿಸುತ್ತೆ. ಅಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ಹೇಳುತ್ತಲ್ಲ, ಅವುಗಳನ್ನ ನಾವು ವರ್ಬ್ಸ್ ಅಂತ ಕರಿತೀವಿ. ಅದೇ ರೀತಿ ವಾಕ್, ರನ್, ಡ್ರಿಂಕ್, ಟೀಚ್, ಹಗ್, ಕಾಫ್ ಇವುಗಳನ್ನೆಲ್ಲ ಆಕ್ಷನ್ಸ್ ನ ರೆಫರ್ ಮಾಡುವಂತಹ ವರ್ಬ್ಸ್ ಅಂತ ಹೇಳ್ತೀವಿ. ಹಾಗೆ ಐ ಲೈಕ್ ಇಟ್ ಅನ್ನೋ ಸೆಂಟೆನ್ಸ್ ಅಲ್ಲಿ ಲೈಕ್ ಅನ್ನೋ ಪದ ಫೀಲಿಂಗ್ಸ್ ನ ರೆಫರ್ ಮಾಡುತ್ತೆ. ಅದೇ ರೀತಿ ಲವ್, ಟ್ರಸ್ಟ್, ಕೇರ್, ಅಂಡರ್ಸ್ಟ್ಯಾಂಡ್ ಇವುಗಳನ್ನೆಲ್ಲ ಎಕ್ಸ್ಪೀರಿಯನ್ಸ್ ಅಥವಾ ಫೀಲಿಂಗ್ ಗಳನ್ನ ರೆಫರ್ ಮಾಡುವಂತಹ ವರ್ಬ್ಸ್ ಅಂತ ಹೇಳ್ತೀವಿ. ಇದ್ರ ಜೊತೆ ಸ್ಟೇಟ್ ಆಫ್ ಬೀಯಿಂಗ್ ಅಂದ್ರೆ ಸಿಚುಯೇಷನ್ಸ್ ನ ರೆಫರ್ ಮಾಡುವಂತಹ ವರ್ಬ್ಸ್ ಗಳು ಕೂಡ ಇದೆ. ಅವು ಯಾವುದು ಅಂದ್ರೆ ಆಮ್, ಇಸ್, ಆರ್, ವಾಸ್, ಹ್ಯಾಸ್, ಹ್ಯಾವ್ ಹೀಗೆ. ಫಾರ್ ಎಕ್ಸಾಂಪಲ್, ಶಿ ಈಸ್ ಇನ್ ದ ಆಫೀಸ್, ದೇ ಆರ್ ಗೋಯಿಂಗ್ ಟು ಮೈಸೂರ್ ನೆಕ್ಸ್ಟ್ ವೀಕ್, ಐ ವಾಸ್ ಇನ್ ಅ ಹರಿ ವೆನ್ ಐ ಮೆಟ್ ಹಿಮ್. ಇಲ್ಲಿ ಎಲ್ಲಾ ಸೆಂಟೆನ್ಸ್ಗಳು ಸಿಚುಯೇಷನ್ ರೆಫರ್ ಮಾಡ್ತಿದೆ. ನೋಡಿದ್ರಲ್ಲ, ಇವು ವರ್ಬ್ಸ್ಗೆ ಎಕ್ಸಾಂಪಲ್ಗಳು. ವರ್ಬ್ಸ್ ಅಲ್ಲಿ 4 ರೀತಿಯ ವರ್ಬ್ಸ್ ಇದೆ. ಅವು ಯಾವ್ದಾವ್ದಂದ್ರೆ ಹೆಲ್ಪಿಂಗ್ ವರ್ಬ್ಸ್, ಮೋಡಲ್ ವರ್ಬ್ಸ್, ಫ್ರೇಸಲ್ ವರ್ಬ್ಸ್ ಮತ್ತು ಲಿಂಕಿಂಗ್ ವರ್ಬ್ಸ್. ಇವುಗಳ ಬಗ್ಗೆ ಒಂದೊಂದಾಗಿ ಡೀಟೇಲ್ ಆಗಿ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ನ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಹಾಗೆ ನಮ್ಮ ಮುಂದಿನ ವಿಡಿಯೋಗಾಗಿ ಸ್ಟೇ ಟ್ಯೂನ್ಡ್.